ಮಾದಕ ಜಾಲದ ವಿರುದ್ಧ ಸಮರ ಸಾರಿದ ಮಂಗಳೂರು ಸಿಸಿಬಿ ಪೊಲೀಸರು. ಇಂಟರ್ನ್ಯಾಷನಲ್ ಪೆಡ್ಲರ್ ಉಗಾಂಡ ಮಹಿಳೆಯಿಂದ 4 ಕೋಟಿಯ ಮಾದಕ ವಶ. ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ಸುಮಾರು 4 ಕೋಟಿ ಬೆಲೆ ಬಾಳುವಷ್ಟು 4 kg MDMA ಒಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಮಾದಕ ವಸ್ತು ಜಾಲದ ವಿರುದ್ಧ ಮಂಗಳೂರು ಸಿಸಿಬಿ ಪೊಲೀಸರು ಇದೀಗ ಸಮರ ಸಾರಿದ್ದಾರೆ ಕಣ್ರಿ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಬೃಹತ್ ಪ್ರಮಾಣದ ಡ್ರಗ್ಸ್ ಪೂರೈಸುತ್ತಿದ್ದ ಅಂತಾರಾಷ್ಟ್ರೀಯ ಪೆಡ್ಲರ್ ಒಬ್ಬಳನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಫೋಟೋದಲ್ಲಿ ಕೇಡಿ ತರ ಕಾಣ್ತಿರುವ ಈ ಕರಿಮುಸುಡಿಯ ಮಹಿಳೆ ಉಗಾಂಡ ಮೂಲದವಳು. ಈಕೆಯಿಂದ ಸುಮಾರು 4 ಕೋಟಿ ರೂಪಾಯಿ ಮೌಲ್ಯದ 4 kg MDMA ಮಾದಕ ದ್ರವ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಆಧರಿಸಿ ಬೆಂಗಳೂರಿನಲ್ಲಿ ವಾಸವಿದ್ದ ಉಗಾಂಡ ಮೂಲದ ಮಹಿಳೆ ಜಾಲಿಯಾ ಜಾಲ್ವಂಗೋ 34 ವರ್ಷದ ಎಂಬಾಕೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ವೇಳೆ ಆಕೆಯ ಬಳಿ ಇದ್ದ 4 kg MDMA ವಶಕ್ಕೆ ಪಡೆಯಲಾಗಿದ್ದು ಅದರ ಮೌಲ್ಯ 4 ಕೋಟಿ ಎಂದು ಪೊಲೀಸರು ಹೇಳಿಕೊಂಡಿದ್ದಾರೆ. ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು 6 ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು 4 kg MDMA ಜಿಗಣಿ ಸರಿಹದ್ದಿನಲ್ಲಿ ನಮ್ಮ CCB ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಮ್ಮ NCB ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು 4 ಕೋಟಿ ಬೆಲೆ ಬಾಳುವಷ್ಟು 4 kg MDMA ಒಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ. ಜಿಗಣಿ ಸುತ್ತಮುತ್ತ ಕಾಡು ಪ್ರದೇಶವಿದ್ದು ಅಲ್ಲಿಂದ ಲೊಕೇಶನ್ ಹಾಕಿ ಮಹಿಳೆ ಪೆಡ್ಲರ್ಗಳಿಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ಲಂತೆ. ಉಗಾಂಡ ಮಹಿಳೆ 2020ರಲ್ಲಿ ಬೆಂಗಳೂರಿಗೆ ವಿಸಿಟಿಂಗ್ ವೀಸಾದಲ್ಲಿ ಬಂದಿದ್ಲು. ಅಕ್ರಮವಾಗಿ ಇಲ್ಲೇ ಉಳಿದುಕೊಂಡಿದ್ದಾಳೆ. ಈಗಾಗಲೇ 6 ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ JCಯಲ್ಲಿದ್ದಾರೆ. ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ಗೆ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಮಾಡಿದಂಗಾಗಿದೆ. ಈ ಮಹಿಳೆಯ ಬಂಧನಕ್ಕೂ ಮೊದಲು ಮಂಗಳೂರಿನಲ್ಲಿ 6 ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನ ಪೊಲೀಸರು ಸೆರೆ ಹಿಡಿದಿದ್ರು. ಅವರ ವಿಚಾರಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಈ ಮಹಿಳೆಯ ಸಂಪರ್ಕ ಬಯಲಿಗೆ ಬಂದಿದೆ. ಈ ಹಿಂದೆ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಹಮ್ಮದ್ ಸಿಯಾಬ್, ಮೊಹಮ್ಮದ್ ನೌಷಾದ್, ಇಮ್ರಾನ್ ಮತ್ತು ನಿಸಾರ್ ಅಹಮದ್ ಎಂಬ 4ರನ್ನ ಬಂಧಿಸಿ 524 ಗ್ರಾಂನ MDMA ವಶಪಡಿಸಿಕೊಳ್ಳಲಾಗಿತ್ತು. ಸೂರತ್ಕಲ್ ವ್ಯಾಪ್ತಿಯಲ್ಲಿ ಮೊಹಮ್ಮದ್ ಇಕ್ಬಾಲ್ ಮತ್ತು ಶಹರಾಜ್ ಶಾರೂಕ್ ಎಂಬ 2ರಲ್ಲಿ 200 ಗ್ರಾಂ ಡ್ರಗ್ಸ್ ಸಹಿತ ಬಂಧಿಸಲಾಗಿತ್ತು. ಈ 6 ಮಂದಿ ಆರೋಪಿಗಳನ್ನ ನೀಡಿದ ಮಹತ್ವದ ಸುಳಿವಿನಿಂದ ಈ ಉಗಾಂಡದ ಕಿಂಗ್ ಪಿನ್ ಪತ್ತೆಯಾಗಿದ್ದಾಳೆ. ಅಂತಾರಾಷ್ಟ್ರೀಯ ಡ್ರಗ್ಸ್ ಜಾಲದ ಕಿಂಗ್ ಪಿನ್ ಅಳನ್ನ ಬಂಧಿಸಿ ಮಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಬಿಗ್ ಟಿವಿ ಕರ್ನಾಟಕ, ಮಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.